ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನಲ್ಲಿ ಯಾವ ರೀತಿಯಾಗಿ ಈಸಿಯಾಗಿ ವಿಡಿಯೋ ನೋಡ್ಬೋದು ಅಂತ ಹೇಳಿದರೆ, ನೀವು ನಮ್ಮ ಚಾನಲ್ ಲೋಗೋ ಮೇಲೆ ಕ್ಲಿಕ್ ಮಾಡಿ ಆದ ನಂತರ ನಿಮಗೆ ಇಲ್ಲಿ ಹೋಮ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಫಸ್ಟ್ ಬಂದು ಹೋಮ್ ಪೇಜ್ ಅಂತಿರುತ್ತೆ. ಇಲ್ಲಿ ವೈರಲ್ ಆಗಿರುವಂಥ ವಿಡಿಯೋಗಳು ಮೇಲ್ಗಡೆ ನಿಮಗೆ ಕಾಣಿಸುತ್ತೆ. ನೆಕ್ಸ್ಟ್ ಬಂದು ವೀಡಿಯೋಸ್ ಅಂತಿದೆ. ವೀಡಿಯೋಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಈ ಥರ ಬರುತ್ತೆ. ಬಟ್ ನಾನು 3 ಇಂದ 4 ಇಯರ್ಸ್ ಹಾಕಿರುವಂಥ ಬ್ಯಾಕ್ ವಿಡಿಯೋಗಳು ನೀವು ಹುಡುಕಬೇಕಾದ್ರೆ ತುಂಬಾ ಕಷ್ಟ ಆಗುತ್ತೆ. ಯಾಕಂದರೆ ಅದರಲ್ಲಿ ಮಿಕ್ಸ್ ಆಗಿರುತ್ತೆ ವಿಡಿಯೋಗಳು. ಒಂದಿನ ನಾನು ರೆಸಿಪಿ ವಿಡಿಯೋ ಹಾಕಿರ್ತೀನಿ, ಇನ್ನೊಂದು ದಿನ ಟೈಲರಿಂಗ್ ವಿಡಿಯೋ ಹಾಕಿರ್ತೀನಿ. ಸೊ ನೆಕ್ಸ್ಟ್ ಬಂದರೆ ಶಾರ್ಟ್ಸ್ ವಿಡಿಯೋ ಇರುತ್ತೆ. ಇಲ್ಲಿ ನೀವು ಶಾರ್ಟ್ಸ್ ವಿಡಿಯೋಗಳನ್ನು ನೋಡ್ಬೋದು. ನೆಕ್ಸ್ಟ್ ಬಂದರೆ ಲೈವ್ ಇರುತ್ತೆ. ನೆಕ್ಸ್ಟ್ ಬಂದರೆ ಪ್ಲೇ ಲಿಸ್ಟ್ ಅಂತ ಒಂದು ಆಪ್ಷನ್ ಇದೆ ನೋಡಿ. ಇಲ್ಲಿ ಪ್ಲೇ ಲಿಸ್ಟ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗಿಲ್ಲಿ ನಾನು ಫೋಲ್ಡರ್ ಒಳಗಡೆ ಈ ಥರ ವೀಡಿಯೋಸ್ಗಳನ್ನು ಹಾಕಿಟ್ಟಿದ್ದೇನೆ. ಆಗ ನೀವು ಈ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಬೇಕಾಗಿರುವ ವೀಡಿಯೋಗಳು ಸಿಗುತ್ತೆ. ನಿಮಗೆ ಬ್ಲೌಸ್ ಕಟ್ಟಿಂಗ್ ವಿಡಿಯೋ ಬೇಕಾ, ಬ್ಲೌಸ್ ಸ್ಟಿಚ್ಚಿಂಗ್ ವಿಡಿಯೋ ಬೇಕಾ, ಅಥವಾ ಬ್ಲೌಸ್ ಸ್ಲೀವ್ಸ್ ಕಟ್ಟಿಂಗ್ ವಿಡಿಯೋ ಬೇಕಾ, ವೈಟಿ ಪೇಮೆಂಟ್ ಬಗ್ಗೆ ನೀವು ನೋಡಬೇಕಾ, ಅಥವಾ ಹೋಮ್ ಆ್ಯಂಡ್ ಕಿಚನ್ ಟೂರ್ ಇರ್ಬೋದು, ಯಕ್ಷಗಾನ ವಿಡಿಯೋ, ಬೇಬಿ ಹೆಲ್ತ್ ಟಿಪ್ಸ್ ವಿಡಿಯೋ, ಪ್ರೆಗ್ನೆನ್ಸಿ ಕೇರ್ ಆ್ಯಂಡ್ ಟಿಪ್ಸ್, ಚಾಲೆಂಜಿಂಗ್ ಗೇಮ್ ವಿಡಿಯೋ, ಬ್ಯೂಟಿ ಟಿಪ್ಸ್, ಟೈಲರಿಂಗ್ ವಿಡಿಯೋ, ವ್ಲಾಗ್ ವಿಡಿಯೋ, ಹಳ್ಳಿಯಲ್ಲಿರಬೇಕಾದ್ರೆ ವಿಡಿಯೋಗಳನ್ನು ಮಾಡಿರುವಂಥದ್ದು, ಪ್ರಾಡಕ್ಟ್ ರಿವ್ಯೂಗಳು, ಫೆಸ್ಟಿವಲ್ ವ್ಲಾಗ್, ಮೈ ಸಿಂಗಿಂಗ್, ಟ್ರಾವೆಲಿಂಗ್ ಪ್ಲೇಸ್ ವಿಸಿಟ್ ವಿಡಿಯೋಗಳು, ಸ್ಯಾರಿ ಡಿಸೈನ್ಸ್ಗಳು, ಟಿಪ್ಸ್ ಆ್ಯಂಡ್ ಟ್ರಿಕ್ಸು, ಬರ್ತ್ಡೇ ಸೆಲೆಬ್ರೇಷನು, ತುಳುನಾಡಿನ ಸಂಸ್ಕೃತಿ ಆಚರಣೆ, ಬ್ಲೌಸ್ ಡಿಸೈನ್ಸ್, ಶಾಪಿಂಗ್ ವಿಡಿಯೋ, ರೆಸಿಪಿ ವಿಡಿಯೋಗಳು, ಈ ಥರ ನಿಮಗೆ ಏನು ಅಂತ ಅಂದರೆ ಫೋಲ್ಡರ್ ಮಾಡಿ ಈ ಫೋಲ್ಡರ್ ಒಳಗಡೆ ವಿಡಿಯೋಗಳನ್ನು ಹಾಕಿಟ್ಟಿದ್ದೇನೆ. ಹಾಗಾಗಿ ನೀವು ಈಸಿಯಾಗಿ ಈ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಈಸಿಯಾಗಿ ವಿಡಿಯೋಗಳು ಸಿಗುತ್ತೆ. ಈಗ ನಿಮಗೆ ರೆಸಿಪಿ ವಿಡಿಯೋ ಬೇಕು ಅಂತಿದ್ರೆ ರೆಸಿಪಿ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ರೆಸಿಪಿ ವಿಡಿಯೋದ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ರೆಸಿಪಿಗಳು ಬರುತ್ತೆ. ನಿಮಗೆ ಯಾವ ರೆಸಿಪಿ ಬೇಕು ಆ ರೆಸಿಪಿ ವಿಡಿಯೋನ ಕ್ಲಿಕ್ ಮಾಡಿ. ಓಕೆನಾ? ಆವಾಗ ನೀವು ಈಸಿಯಾಗಿ ನಮ್ಮ ಚಾನಲ್ನ ವೀಡಿಯೋಸ್ಗಳನ್ನು ನೋಡ್ಬೋದು. ಎಷ್ಟೇ ಹಳೆಯ ವೀಡಿಯೋಗಳಿದ್ರೂ ಕೂಡ ಈ ಥರ ನೀವು ನೋಡ್ಬೋದು. ಯಾಕಂದರೆ ಈಗಾಗಲೇ 850ಕ್ಕಿಂತ ಹೆಚ್ಚು ವೀಡಿಯೋಗಳು ಅಪ್ಲೋಡ್ ಆಗಿದೆ. ಸೊ ಹಾಗಾಗಿ ನೀವು ವೀಡಿಯೋಸ್ ಮೇಲೆ ಹೋದರೆ ನಿಮಗೆ ಹುಡ್ಕೋದು ತುಂಬಾ ಕಷ್ಟ ಆಗುತ್ತೆ. ಸೊ ಅದಕ್ಕೆ ನೀವು ಪ್ಲೇ ಲಿಸ್ಟ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಈಸಿಯಾಗಿ ನಿಮಗೆ ಯಾವ ವೀಡಿಯೋಸ್ ಬೇಕು ಆ ವೀಡಿಯೋಸ್ಗಳನ್ನು ನೀವು ನೋಡ್ಬೋದು. ಅದಕ್ಕೋಸ್ಕರ ಈ ಒಂದು ಸಣ್ಣ ವಿಡಿಯೋವನ್ನು ಮಾಡಿರೋದು. ಯಾಕಂದರೆ ಎಲ್ಲರಿಗೂ ಇದು ಗೊತ್ತಿರಲ್ಲ. ಸೊ ಹೇಗೆ ಇದನ್ನು ವಿಡಿಯೋನ ಹುಡ್ಕೋದು ಅಂತೇಳಿ ತುಂಬ ಕಷ್ಟಪಡ್ತಾ ಇರ್ತಾರೆ. ಸೊ ಅದಕ್ಕೋಸ್ಕರ ಪ್ಲೇ ಲಿಸ್ಟಿಗೆ ವಿಸಿಟ್ ಮಾಡಿ ಅಲ್ಲಿ ಫೋಲ್ಡರ್ ಮೇಲೆ ಕ್ಲಿಕ್ಕನ್ನು ಮಾಡಿ. ಓಕೆ, ಇವತ್ತಿನ ವಿಡಿಯೋ ಟೊಮೆಟೊ ಬಾತ್ ಮಾಡೋದಕ್ಕೆ ಇಲ್ಲಿ 1-2 ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಹಾಗೆಯೇ ಬೀನ್ಸು, ಕರಿಬೇವಿನ ಸೊಪ್ಪು, ಈರುಳ್ಳಿ. ನೆಕ್ಸ್ಟ್ ಬಂದು ಬಟಾಣಿ. ಈ ಬಟಾಣಿ ಇದೆ ಅಲ್ವಾ, ಇದು ಬೇಗ ಬೇಯಲ್ಲ. ಅದಕ್ಕೆ ಇದನ್ನು ನೀರಿನಲ್ಲಿ ನೆನೆ ಹಾಕಿಬಿಟ್ಟು ಬೇಯಿಸಿ ಇಟ್ಕೊಂಡಿದ್ದೇನೆ ಈ ಬಟಾಣಿಯನ್ನು. ಹಸಿರು ಬಟಾಣಿ ಆದರೆ ಬೇಗ ಬೇಯುತ್ತೆ ಅದು. ಒಣ ಬಟಾಣಿ ಹಸಿರು ಕಲರಲ್ಲಿರುತ್ತೆ ನೋಡಿ, ಆ ಬಟಾಣಿ. ನೆಕ್ಸ್ಟ್ ಮಸಾಲೆ ರುಬ್ಬೋದಕ್ಕೆ 4 ಟೊಮೆಟೊ ತಗೊಂಡಿದ್ದೇನೆ ಇಲ್ಲಿ, 4 ಟೊಮೆಟೊ. ಓಕೆನಾ? ನೆಕ್ಸ್ಟ್ ಬಂದು ಮಸಾಲೆಗಳು ಯಾವುದೆಲ್ಲ ಅಂತ ಹೇಳಿದರೆ ನೋಡಿ, ಇಲ್ಲಿ ಒಣಮೆಣಸು 1 ಹಾಕಿದ್ದೇನೆ. ಆಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಚಕ್ಕೆ, ಲವಂಗ, ಬೆಳ್ಳುಳ್ಳಿ, ಆಮೇಲೆ ಸ್ವಲ್ಪ ಕೊತ್ತಂಬರಿ ಬೀಜ. ನೆಕ್ಸ್ಟ್ ಬಂದು ಶುಂಠಿ, ಹಸಿರು ಮೆಣಸಿನಕಾಯಿ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು. ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಲೈಟಾಗಿ ಹಾಕಿ ಸ್ವಲ್ಪ ಸಾಕು. ನಿಮಗೆ ಕಲರ್ ಬೇಕು ಅಂತಿದ್ರೆ, ಇನ್ನೂ ಚೆನ್ನಾಗಿ ಟೊಮೆಟೊ ಬಾತ್ ಕಲರ್ ಬೇಕು ಅಂತಿದ್ರೆ, ಒಣ ಮೆಣಸು ಬೇಕು ಅಂತಿದ್ರೆ ಇನ್ನೂ 2-3 ಹಾಕ್ಬೋದು. ಏನು ತೊಂದರೆ ಇಲ್ಲ, ಖಾರ ಏನು ಆಗಲ್ಲ. ಹಸಿರು ಮೆಣಸಿನಕಾಯಿ ಕಡಿಮೆ ಮಾಡಿ ಹಾಕಿ, ಆವಾಗ ಕಲರ್ ಬರುತ್ತೆ ಚೆನ್ನಾಗಿ. ಇದಿಷ್ಟು ಮಸಾಲೆ ಟೊಮೆಟೊ ಬಾತಿಗೆ. ಓಕೆನಾ? ನೋಡಿ, ಈ ಥರ ನುಣ್ಣಗೆ ರುಬ್ಕೊಳ್ಬೇಕು ಮಸಾಲೆ. ನೋಡಿ, ಈ ಥರ ಕಲರ್ ಬರುತ್ತೆ. ನಿಮ್ಗೆ ಇನ್ನೂ ಕಲರ್ ಬೇಕು ಅಂತಿದ್ರೆ ಒಣಮೆಣಸು ಹಾಕಿ, ಕಲರ್ ಚೆನ್ನಾಗಿ ಬರುತ್ತೆ. ಟೊಮೆಟೊ ಬಾತಿಗೆ ಪೌಡ್ರನ್ನು ಬಳಸದೆ ಇಲ್ಲಿ ನಾನು ಟೊಮೆಟೊ ಬಾತ್ ಮಾಡ್ತಾಯಿದ್ದೀನಿ. ಟೊಮೆಟೊ ಬಾತ್ ಪೌಡ್ರ್ ಇದೆ ಅಲ್ವಾ, ಅದಷ್ಟೊಂದು ಚೆನ್ನಾಗಿರಲ್ಲ. ಸೊ ಇವಾಗ ಕುಕ್ಕರ್ ಇಟ್ಬಿಟ್ಟು ಆಯಿಲ್ ಹಾಕಿಬಿಟ್ಟು ನಾವು ಪಲಾವ್ ಏನು ಮಾಡಬೇಕಾದ್ರೆ ಏನೆಲ್ಲ ಹಾಕ್ಕೊಳ್ತೀವಿ, ಬಡೆ ಸೊಪ್ಪು, ಚಕ್ಕೆ, ಆಮೇಲೆ ನಕ್ಷತ್ರ ಮೊಗ್ಗು, ಪಲಾವ್ ಎಲೆ, ಇದನ್ನೇ ಹಾಕ್ಕೊಳ್ಬೇಕು. ಇದೆಲ್ಲ ಹಾಕ್ಕೊಂಡಾದ ನಂತರ ಈರುಳ್ಳಿ ಹಾಕ್ಕೊಳ್ಬೇಕು. ಕರಿಬೇವಿನ ಸೊಪ್ಪು ಬೇಕು ಅಂತಿದ್ರೆ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ.
ಟೊಮೆಟೊ ಬಾತ್ ಪೌಡ್ರಲ್ಲಿ ಏನಾಗುತ್ತೆ ಗೊತ್ತಾ, ಅದಷ್ಟೊಂದು ಚೆನ್ನಾಗಿರಲ್ಲ, ಏನೋ ಒಂಥರ ಹುಳಿ ಹುಳಿ ಬಂದಾಗ ಅನಿಸುತ್ತೆ, ಅಥವಾ ತಿನ್ನೋಕ್ಕೆ ಅದು ಇಷ್ಟನೇ ಆಗಲ್ಲ. ನಾವು ಕೂಡ ಮೊದಲು ಟೊಮೆಟೊ ಬಾತ್ ಪೌಡ್ರೇ ಉಪಯೋಗಿಸ್ತಿದ್ವಿ. ಅದು ಏನು ಮಾಡಿದ್ರು ಹೆಂಗೆ ಮಾಡಿದ್ರೂ ಅದು ಚೆನ್ನಾಗಾಗಲ್ಲ, ಯಾಕಂದರೆ ಅದು ರೆಡಿಮೇಡ್ ಪೌಡ್ರ್ ಅಲ್ವಾ, ಅಷ್ಟೊಂದು ಚೆನ್ನಾಗಿ ಬರಲ್ಲ. ಆಮೇಲೆ ನಮಗೆ ಈ ಒಂದು ಇದು ಗೊತ್ತಾಯಿತು. ಸೊ ಹಾಗಾಗಿ ಇವಾಗ ಇದೇ ರೀತಿ ಮಾಡೋದು ತುಂಬ ಚೆನ್ನಾಗಿರುತ್ತೆ ಟೊಮೆಟೊ ಬಾತು. ನೀವೇ ಮನೆಯಲ್ಲಿ ಟೊಮೆಟೊ ಬಾತ್ ಏನು ಮಸಾಲೆಯನ್ನು ಮಾಡಿಕೊಂಡು ಮಾಡ್ಕೋಬೋದು, ಮತ್ತು ತುಂಬ ಈಸಿಯಾಗೂ ಕೂಡ ಬೇಗನೆ ಕೂಡ ಮಾಡ್ಕೊಳ್ಬೋದು. ಇವಾಗ ಈರುಳ್ಳಿ ಎಲ್ಲ ಹಾಕಿ ಆದ ನಂತರ ಮಸಾಲೆ ಏನು ರುಬ್ಬಿಟ್ಕೊಂಡಿದ್ವಲ್ವ ಆ ಮಸಾಲೆಯನ್ನು ಹಾಕ್ಕೊಳ್ಬೇಕು. ಮಸಾಲೆ ಹಾಕ್ಕೊಂಡು ಅದರ ಹಸಿ ಸ್ಮೆಲ್ ಹೋಗೋವರೆಗೆ ಇದನ್ನು ಕುದಿಸ್ಕೊಳ್ಬೇಕು. ಹಸಿ ಸ್ಮೆಲ್ ಹೋಗಬೇಕು, ತುಂಬ ಚೆನ್ನಾಗಿರುತ್ತೆ. ಓಕೆನಾ, ನೀವೇ ಮಸಾಲೆ ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ಚಕ್ಕೆ ಮತ್ತು ಲವಂಗ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕು, ಅಂದರೆ ಅದರ ಫ್ಲೇವರ್ ಬರಬೇಕು. ನೆಕ್ಸ್ಟ್ ಬಂದು ತರಕಾರಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ವಿ, ಅದನ್ನು ಹಾಕ್ಕೊಳ್ಬೇಕು. ತರಕಾರಿ ನಿಮಗೆ ಬೇಕು ಅಂತಿದ್ರೆ ನೀವು ಕ್ಯಾಬೇಜ್ ಬೇಕಿದ್ದರೂ ಹಾಕೋಬೋದು. ತರಕಾರಿಗಳಲ್ಲಿ ಕ್ಯಾಬೇಜು, ನವಿಲುಕೋಸು ಇದೆಲ್ಲ ಹಾಕೋಬೋದು. ನಿಮಗೆ ಆಪ್ಷನಲ್ಲಿ ಯಾವುದು ಬೇಕು ಅಂತಿದ್ರೂ ಹಾಕೋಬೋದು. ಆಲೂಗಡ್ಡೆ ಕೂಡ ಹಾಕೋಬೋದು, ಏನು ತೊಂದರೆ ಇಲ್ಲ. ಟೊಮೆಟೊ ಬಾತಿಗೆ ಚೆನ್ನಾಗಾಗುತ್ತೆ ಟೇಸ್ಟು. ನೆಕ್ಸ್ಟ್ ಬಂದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಕುದಿಸ್ಕೊಳ್ಬೇಕು. ನೀರು ನೀವು ಅಕ್ಕಿ ಎಷ್ಟು ತೊಗೊಂಡಿರ್ತೀರ ಅದರ ಡಬಲ್ ನೀರನ್ನು ಹಾಕಬೇಕು. ಈಗ 1 ಲೋಟ ಅಕ್ಕಿ ಅಂತ ಅಂದರೆ 2 ಲೋಟ ನೀರು ಹಾಕಬೇಕು. ಇದು ನಾನು 3 ಲೋಟ ಅಕ್ಕಿ ತೊಗೊಂಡಿರೋದ್ರಿಂದ 6 ಲೋಟ ನೀರು ಹಾಕ್ತಾ ಇದ್ದೇನೆ. ಸೊ ಇವಾಗ ನೋಡಿ, ಅಕ್ಕಿ 6 ಲೋಟ ನೀರು ಹಾಕ್ಕೊಂಡು ನೀರು ಕುದಿಸಿ ಆದ ನಂತರ ಅಕ್ಕಿನ ಹಾಕ್ಕೊಳ್ಬೇಕು. ಮೊದಲೇ ಹಾಕ್ಕೊಳ್ಬೇಡಿ. ಈಗ ಕೊನೆಯಲ್ಲಿ ನಾನು ಬೆಣ್ಣೆ ಹಾಕ್ತಾ ಇದ್ದೇನೆ. ಇದು ಮನೆಯಲ್ಲೇ ತಯಾರಿಸಿರುವಂಥದ್ದು ಬೆಣ್ಣೆ, ಪ್ಯಾಕೆಟ್ ಹಾಲಿನಿಂದ. ನಂದಿನಿ ಹಾಲು ಶುಭಂ ಬರುತ್ತೆ ನೋಡಿ, ಕೇಸರಿ ಪ್ಯಾಕೆಟು, ಅದರಿಂದ ತಯಾರಿಸಿರುವಂತಹ ಬೆಣ್ಣೆ. ಆಲ್ರೆಡಿ ಇದು ವಿಡಿಯೋ ಮಾಡಿದ್ದೇನೆ ನಾನು. ಬೆಣ್ಣೆ ಹಾಕಿದರೆ ಕೊನೆಯಲ್ಲಿ ಎಷ್ಟು ಟೇಸ್ಟಿಯಾಗಿರುತ್ತೆ ಗೊತ್ತಾ, ಹಾಗೂ ಪರಿಮಳ ಬರ್ತಾ ಇರುತ್ತೆ, ಘಮ್ಮಂತ ಪರಿಮಳ ಬರುತ್ತೆ. ಅದು ಎಂಡಲ್ಲಿ ನೀವು ಹಾಕ್ಕೊಳ್ಬೇಕು. ಕುಕ್ಕರ್ ಮುಚ್ಚಳ ಮುಚ್ಚಿ ವಿಷಲ್ ಮಾಡ್ತೀರಲ್ವ, ಅದಕ್ಕಿಂತ ಮುಂಚೆ ನೀವು ಹಾಕ್ಕೋಬೇಕು. ಹಾಗೆಯೇ ಏನು ಅಂತಂದರೆ, ನೀವು ನೀರು ಕುದಿಸಿ ಆದ ನಂತರ ನೀವು ಅಕ್ಕಿನ ಹಾಕ್ಕೊಳ್ಳಿ, ಆವಾಗ ನಿಮಗೆ ಅದು ಚೆನ್ನಾಗಿ ಬರುತ್ತೆ ಉದುರುದ್ರಾಗಿ. ಇವಾಗ ನೋಡಿ ಆಗಿದೆ, ಆಲ್ರೆಡಿ 3 ವಿಷಲ್ ಮಾಡಿದ್ದೀನಿ. ಸೊ ಈ ಥರ ಬಂದಿದೆ ನೋಡಿ. ನಿಮಗೆ ಕಲರ್ ಕಾಣಿಸ್ತಿಲ್ಲ, ಬಟ್ ಅದು ಫ್ಲ್ಯಾಶ್ ಲೈಟ್ ಆನ್ ಮಾಡಿರೋದಕ್ಕೆ ಕಲರ್ ಆ ಥರ ಅಂತ ಕಾಣಿಸ್ತಾ ಇದೆ, ಬಟ್ ಕಲರ್ ಇರುತ್ತೆ. ಸರಿಯಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ಉದುರುದ್ರಾಗಿ ಬರುತ್ತೆ ಟೊಮೆಟೊ ಬಾತು. ಮೊಸರು ಬಜ್ಜಿ, ನಾವು ತುಳುವಲ್ಲಿ ಕಚ್ಚಂಬರ ಅಂತ ಹೇಳ್ತೀವಿ ನಮ್ಮ ಸೈಡು. ಮೊಸರು ಬಜ್ಜಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಹಾಗೇ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಮೊಸರು ಬಜ್ಜಿ ಮಾಡ್ಕೊಂಡು ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಹಾಗೆಯೇ ಚಟ್ನಿ ಮಾಡಿಕೊಂಡ್ರು ಅದರ ಜೊತೆಗೂ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ನೀವೇ ಮನೇಲಿ ಮಾಡಿಕೊಂಡು ತಿನ್ಬೋದು. ಈಸಿ ರೆಸಿಪಿ, ಹಾಗೆಯೇ ಕ್ವಿಕ್ ಆಗುತ್ತೆ. ಮಾರ್ನಿಂಗ್ ನಿಮಗೆ ಬೇಗ ಕೂಡ ಮಾಡ್ಕೋಬೋದು ಈ ರೆಸಿಪಿನ. ಮಸಾಲೆ ರುಬ್ಬೋದಕ್ಕೂ ಕೂಡ ಅಷ್ಟೇ ತುಂಬ ಏನು ಟೈಮ್ ತಗೊಳ್ಳಲ್ಲ, ಬೇಗನೆ ಮಾಡ್ಕೋಬೋದು. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಯಾವ ರೆಸಿಪಿ ವಿಡಿಯೋ ಬೇಕಿದ್ದರೂ ಕಮೆಂಟ್ ಮಾಡ್ಬೋದು.